ವಾತಾವರಣವನ್ನು ಯಾರೇ ನಿರ್ಮಾಣ ಮಾಡಿರ್ಬೋದು, ಇದು ಸರಿ ಇಲ್ಲ. ದಯವಿಟ್ಟು ಮುಂದಿನ ಬಾರಿ ಆದರೂ ನಮ್ಮ ಜೊತೆಯಲ್ಲಿ ಸೇರಿಕೊಡ್ರಿ. ಸುಧಾಕರ್ನೇನು ಭಾಳ ನಂಬಕ್ಕೆ ಹೋಗೋದು ಬೇಡ. ಪರ್ಮನೆಂಟಾಗಿ ಏನು ಅವ್ರು ಇಲ್ಲೇನು ಲೋಕಸಭಾ ಸದಸ್ಯರಾಗಿರಲ್ಲ. ಏನೇ ಇದ್ದರೂ ನಾವು ಯಲಾಂಗದವ್ರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡೋಣ. ನನಗೆ ಯಾರ ಮೇಲೆ ಆಗಲಿ, ಕಾಂಗ್ರೆಸ್ ಅಂತ JDS ಅಂತಾಗಲಿ ಎಲೆಕ್ಷನಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ. ಮುಂದಿನ ಬಾರಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇನ್ನೂ ಅದ್ದೂರಿಯಾದಂಥ ಒಟ್ಟಾದ ಕಾರ್ಯಕ್ರಮವನ್ನು ಮಾಡೋಣ. ತಪ್ಪು ಸಂದೇಶ ಹೋಗಬಾರ್ದು. ಯಾಕಂದರೆ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಊರು. ಈ ಊರಲ್ಲಿ 2 ಕೆಂಪೇಗೌಡ ಜಯಂತ್ಯೋತ್ಸವ ಆಯಿತು ಅಂತಂದರೆ ಬೆಂಗಳೂರಲ್ಲಿ ಮತ್ತು ರಾಜ್ಯದ ಜನಗಳ ದೃಷ್ಟಿಯಲ್ಲಿ ಒಂದು ರೀತಿ ನಮಗೆ ಯಲಹಂಕದ ಬಗ್ಗೆ ತಪ್ಪು ಅರ್ಥದಲ್ಲಿ ನೋಡ್ತಾರೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಸರ್, ಈಗ ವಿಶ್ವನಾಥ್ ಅವರಿಗೆ ಬುದ್ಧಿ ಇಲ್ಲ. ಚಿಕ್ಕಬಳ್ಳಾಪುರದಿಂದ ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರು ರಾಜಕೀಯ ಮಾಡಲಿಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದವ್ರೆ. ಈಗ ನಾವು ಯಲಹಂಕಕ್ಕೆ ಬಂದಿರೋದ್ರ ಬಗ್ಗೆ ಅವ್ರಿಗೆ ಅಸಮಾಧಾನ ಇದೆ. ಯಾವ ಕಾರಣಕ್ಕೂ ನಾನು ಇಲ್ಲಿ ಬಂದು ನಿಲ್ಲಲ್ಲ ಅನ್ನೋ ಥರದಲ್ಲಿ ಹೇಳಿದ್ರು. ಈ ಸಂಸದರು ಯಲಹಂಕಕ್ಕೆ ಬಂದು ನಿಲ್ತಾರೆ ಎಲೆಕ್ಷನ್ಗೆ ಅಂತೇಳಿ ನೀವು ನಮ್ಮ ಊರಿಗೆ ಬಂದ್ರೂ ನಾವೇನು ಬಿಡಲ್ಲ ಅನ್ನೋ ಥರದಲ್ಲಿ ಹೇಳಿದ್ರು. ನಿಲ್ತಾರೆ ಅಂತ ಹೇಳಿಲ್ಲ, ಬಂದು ನಿಂತ್ಕೊ ಅಂತ ಹೇಳಿದ್ದು. ಇಲ್ಲಾಂದ್ರೆ ಬಂದು ನೀವು ಯಾಕೆ ರಾಜಕೀಯ ಮಾಡ್ತೀರಾ? ಇಲ್ಲಿ ನೀವು ಲೋಕಸಭಾ ಸದಸ್ಯರಾಗಬೇಕು. ನೀವು ಓಟ್ ಹಾಕಿದ್ದೀವಿ, ಮುಂದಕ್ಕೂ ನಿಂತ್ಕೊಂಡ್ರೆ ಓಟ್ ಹಾಕ್ತೀವಿ. ನೀವು ಬಂದು ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಸೇರಿಕೊಂಡು ನಿಮಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಓಪನ್ ಸೀಕ್ರೆಟ್ ಅಲ್ಲ ಇದ್ರದ್ದು. ಒಂಥರ ಪಕ್ಷದ್ರೋಹದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇವತ್ತು ಮೊನ್ನೆ ವಿಧಾನ ಪರಿಷತ್ ಸಭೆ ಇದರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ರಲ್ಲ, ಅದಕ್ಕಿಂತ ಗೌರವಾದಲ್ಲ. ನೀವು ನೇರವಾಗಿ ಮಾಡ್ತಾ ಇದ್ರಲ್ಲ ಅತ್ಲ ಕಡೆಗೆ. ಚಿಕ್ಕಬಳ್ಳಾಪುರ ನಮ್ಮ ಅಮ್ಮವ್ರವರು, ನಮ್ಮ ತಾಯಿಯವ್ರ ತವರೂರು. ಅದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಏನನ್ನ ಹೇಳ್ತೋದ್ರೆ ಚಿಕ್ಕಬಳ್ಳಾಪುರ ನಿಂತ್ಕೊಂತೀನಿ ನಾನು. ಯಲಹಂಕ ಯಾರು ನಿಂತ್ಕೊಂಡ್ರು ಗೆದ್ಕೊತಾರೆ ಅತ್ಲ ಕಡೆಗೆ. BJPಯಿಂದ ಇವ್ರು ಬೇರೆಯವ್ರು ಟಿಕೆಟ್ ಕೊಡಲಿ, ಚಿಕ್ಕಬಳ್ಳಾಪುರ ನಾನು ಕೊಡ್ತಾರೆ, ಹೋಗಿ ನಿಂತ್ಕೊತೀನಿ. ಒಂದು ಸ್ಥಾನ ಜಾಸ್ತಿ ಮಾಡೋದಕ್ಕೆ ಸೋಲು ಗೆಲುವು ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಈಗ ಯಲಹಂಕ ನನ್ನ ತಾಯಿ ಹುಟ್ಟೂರು. ನಾನು ಯಲಹಂಕದಲ್ಲಿ ಬರೋದ್ರಲ್ಲಿ ಅರ್ಥ ಇದೆ. ನಾನು ಅವ್ರ ತಾಯಿ ಹುಟ್ಟೂರು ಯಲಹಂಕ ಅಂತ. ಯಾವ ಊರಪ್ಪ ನನಗಂತೂ ಗೊತ್ತಿಲ್ಲ. ಅವ್ರು ಹೇಳೋದ್ರಲ್ಲಿ 100 ಸರಿ ನಾವು ಸತ್ಯಶೋಧನೆಯನ್ನು ಮಾಡಬೇಕಾಗ್ತದೆ. ಯಾವ ತಾಯಿನೋ ಏನೋ ಅಂತ ನನಗಂತೂ ಗೊತ್ತಿಲ್ಲ. ಅತ್ಲ ಕಡೆಗೆ ಹೇಳ್ಬೇಕು ಅವ್ರು ಯಾವ ಊರು, ಯಾರು ನೆಂಟರು ಅಂತ ಹೇಳ್ಬಿಟ್ಟು. ಗಿಗಾಮ ಇರ್ಬೋದೇನೋ. ಆದರೆ ನನ್ನ ಸ್ವಂತ ತಾಯಿ ಹುಟ್ಟಿರ್ತಕ್ಕಂಥದ್ದು ಸೊಪ್ಪಳ್ಳಿ. ಅಲ್ಲಿ ನನ್ನ ನೆಂಟರಿಷ್ಟರು ಅವರೇ, ಸ್ನೇಹಿತರು ಅವರೇ. ನೆನ್ನೆ ನಾವು ಹೋಗಿದ್ವಿ, ಅದ್ದೂರಿಯಾದ ಸ್ವಾಗತ ಮಾಡಿದ್ರು. 1000 ಜನ ಸೊಪ್ಪಳ್ಳಿಯಲ್ಲಿ ಸೇರಿದರು. ನೆನ್ನೆ ಬಂದವ್ರು ಕೇಳ್ರಿ, 1000 ಜನ ಮೇಲೆ ಜನ ಸೇರಿದ್ರು ಅತ್ಲ ಕಡೆಗೆ. ಕಳೆದ 18 ವರ್ಷಗಳಿಂದ ನಾವು ಶಾಸಕರಿಗೆ, ಒಕ್ಕಲಿಗರ ಸಂಘಕ್ಕೆ ಆಸ್ತಿ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಕೊಟ್ಟಿದ್ವಿ. ಅನೇಕ ಸಲ ಕೊಟ್ಟಿದ್ರು ಸಹ ಶಾಸಕರು ಸ್ಪಂದಿಸಲಿಲ್ಲ ಅಂತೇಳಿ ಕೃಷ್ಣಪ್ಪನವರೇ ನಿಮ್ಮ ಮೇಲೆ ಆರೋಪ. ಕೃಷ್ಣಪ್ಪ ಅವ್ರಿಗೆ ಎರಡೋ ಮರಳು ಆಗೋಗೈತೆ. ಇವತ್ತುವರೆಗೂ ಒಂದು ದಿನ ಆದ್ರೂ ಒಕ್ಕಲಿಗರ ಸಂಘಕ್ಕೆ, ಯಾಕಂದರೆ ಬೇರೆ ಪದಾಧಿಕಾರಿಗಳು ಅವರನ್ನು ಕೇಳ್ರಿ. ನನ್ನ ಹತ್ರ ಬಂದು ಒಕ್ಕಲಿಗರ ಸಂಘಕ್ಕೆ ನೀವು ಜಾಗ ಕೊಡಬೇಕು ಅಂತ ಏನಾದರೂ ಕೇಳಿದರೆ ಅವ್ರು ಹೇಳಿದ್ದು ಮಾಡಿಸ್ತೀನಿ. ಒಂದು ಮನವಿ ಪತ್ರ ತೋರಿಸಿದ್ರೆ ನನಗೆ ಹೇಳಿದ್ದು ಕೇಳಿಸ್ತೀನಿ. ಇವತ್ತು ನಾನು ಆದಿಚುಂಚನಗಿರಿ ಮಠಕ್ಕೆ ನಮ್ಮೂರಲ್ಲೇ ಜಾಗವನ್ನು ಕೊಡಿಸಿದ್ದೀವಿ. 22 ಬೇರೆ ಬೇರೆ ಜಾತಿಯ ಸ್ವಾಮೀಜಿಗಳಿಗೆ ನನ್ನ ಕ್ಷೇತ್ರದಲ್ಲಿ 55 ಎಕರೆ ಜಾಗವನ್ನು ಮೊನ್ನೆ ಮಂಜೂರು ಮಾಡಿದ್ದೀವಿ. ಸಿದ್ಧಗಂಗಾ ಮಠಕ್ಕೆ ಕೊಟ್ಟಿದ್ದೀವಿ ನಾವು ಅತ್ಲ ಕಡೆಗೆ. ಸವಿತಾ ಸಮಾಜಕ್ಕೆ ಕೊಟ್ಟಿದ್ದೀವಿ, ಮಡಿವಾಳ ಸಮಾಜಕ್ಕೆ ಕೊಟ್ಟಿದ್ದೀವಿ. ಇವರು ಕೃಷ್ಣಪ್ಪ ಅವರು ಪಕ್ಕದಲ್ಲಿ ಸುಧಾಕರ್ನ ಕೂತ್ಕೊಂಡು ಸಂಸರಾದ ಸುದೇಶ್ವರೇ, ಆಮೇಲೆ ಚಂದ್ರಪ್ಪನ ಕೇಳ್ತಾರೆ ನೀನು ಯಾರು. ಈ ಥರ ವಯಸ್ಸಾಗೈತೆ, ಅವ್ರ ಮಾತು ಯಾಕೆ ಕೇಳಕ್ಕೆ ಹೋಗ್ತಾರೆ ಅತ್ಲ ಕಡೆಗೆ. ಭಾಳ ಗೌರವದಿಂದ ಅವ್ರು ಇರಬೇಕು. ನಾವು ಇಲ್ಲಿವರೆಗೂ ಭಾಳ ಗೌರವ ಕೊಟ್ವಿ. ಅವ್ರು ಯಾವ ಕಡೆ ಏನು ಮಾತಾಡ್ತಾರೆ ಅಂತೇಳಿ ಅವ್ರಿಗೆ ಅರ್ಥ ಆಗಿಲ್ಲ. ವಯಸ್ಸಾಗೈತೆ ಪಾಪ, ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಬೇರೆ ಯಾರಾದರೂ ಪದಾಧಿಕಾರಿಗಳು ಅವ್ರ ಜೊತೆಯಲ್ಲಿರೋರು, ಎಸ್ ನಾವು MLA ಅವ್ರ ಹತ್ರ ಹೋಗಿ ಒಕ್ಕಲಿಗರ ಸಂಘಕ್ಕೆ ಜಾಗ ಕೇಳಿದ್ವಿ, ದುಡ್ಡು ಕೇಳಿದ್ವಿ ಅಂತ ಯಾರಾದರೂ ಒಬ್ಬರು ಹೇಳಿ ನೋಡೋಣ. ಈಗ ಸಂಸದರು ಸರ್ ರೈಟಿಂಗ್ ರೂಪದಲ್ಲಿ ಆಹ್ವಾನ ಕೊಟ್ಟಿದ್ರು. 4 ಸಲ ನೀವು ಪತ್ರ ಬರೆದಿದ್ದಾರೆ. ಅವ್ರ್ಯಾರು ಮಾಡೋದಕ್ಕೆ? ನನ್ನ ಕ್ಷೇತ್ರದಲ್ಲಿ ಅವರೇನು ನನಗೆ ಆಹ್ವಾನ ಕೊಡೋದು? ನಾನು ಆಹ್ವಾನ ಕೊಡಬೇಕಾಗಿರೋವಂಥದ್ದು. 18 ವರ್ಷ ನಾನು ಮಾಡಿರ್ತಕ್ಕಂಥದ್ದು. ನೀನು ಚಿಕ್ಕಬಳ್ಳಾಪುರದಲ್ಲಿ ಆಹ್ವಾನ ಕೊಡು, ಆವತಿಯಲ್ಲಿ ನೀನು ಆಹ್ವಾನ ಕೊಡು, ಬರ್ತೀನಿ ಅದ್ಲ ಕಡೆಗೆ. ನೀವೇನು ಕೊಟ್ಟಿರೋದು ನನಗೆ ಆಹ್ವಾನ ಕೊಡೋವಂಥದ್ದು ಕಡೆಗೆ? ನಿಮಗೇನೈತೆ? ನಾವು ಕರೆದ ಮೇಲೆ ನೀವು ಬರಬೇಕಾಗಿರ್ತಕ್ಕಂಥದ್ದು. ಅವರೇ ನನಗೆ ಆಹ್ವಾನ ಯಾವುದು ಕೊಡಲಿಲ್ಲ, ಏನೂ ಇಲ್ಲ. ಯಾರೋ ಮನೆಗೆ ಕಳಿಸಿದ್ರಂತೆ, ಏನೋ ಲೆಟ್ರು, ಫೋನ್ ಇಲ್ಲ, ಲೆಟ್ರು. ಇವ್ರು ಮಾತ್ರ ಕಾಂಗ್ರೆಸ್ ಅವ್ರಿಗೆ ಫೋನು. ಕೃಷ್ಣಪ್ಪನ ಮನೆಗೆ ಹೋಗ್ತಾರೆ, ಕಾಂಗ್ರೆಸ್ ಅವ್ರ ಮನೆಗೆ. ಕೇಶವರಾಜಣ್ಣನಿಗೆ ಫೋನಲ್ಲಿ ಮಾತಾಡ್ತಾರೆ. ಜಯರಾಮ್ ಅವ್ರ ಮನೆಯಲ್ಲೋಗಿ ಊಟ ಮಾಡ್ತಾರೆ, ಕಾಂಗ್ರೆಸ್ ಅವ್ರ ಮನೆಗೆ. ಒಬ್ಬ BJP MLAಗೆ ನೀನು ಫೋನ್ ಮುಖಾಂತರ ಏನಾದ್ರು ಮಾಡಿದರೆ ತೋರಿಸು, ಯಾವುದಾದ್ರು ಮಿಸ್ ಕಾಲ್ ಇದ್ದರೆ ತೋರಿಸು ಅದ್ಲ ಕಡೆಗೆ. ಬರೀ ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳು. ನಾನು ಅವನು PA ಒಂದು ದಿನವೂ ನಾನು ಮಾತಾಡಿಲ್ಲ, ಒಂದು ದಿನವೂ ಬೈಲಿಲ್ಲ. ಓಕೆ ಸರ್, ಈಗ ಅಲ್ಲಿ ಹೊಯ್ಸಳ ಮೈದಾನದ ಕೆಂಪೇಗೌಡ ಜಯಂತಿಗೆ ಗಣ್ಯರನ್ನ ಬರಲಿಕ್ಕೆ ಅಡ್ಡ ಹಾಕಿದ್ರಂತೆ ನೀವು. ಸದಾನಂದ ಗೌಡ್ರಿಗೆ, ಸ್ವಾಮೀಜಿಗಳಿಗೆ ಎಲ್ರಿಗೂ ಮಾಡಿ ಬರಬಾರ್ದು ಅಂತ ಮನವಿ ಮಾಡಿದ್ರಂತೆ. ಸ್ವಾಮೀಜಿಗಳನ್ನ ಬರಬೇಡ ಅಂತ ನಾನು ಮನವಿ ಮಾಡೋಕ್ಕಾಗ್ತದ? CM ಅನ್ನು ಬರಬೇಡ ಅಂತೇಳಿ ನಾನು ಮನವಿ ಮಾಡೋಕ್ಕಾಗ್ತದ? ಸದಾನಂದ ಗೌಡ್ರಿಗೆ ಹೇಳಿದ್ದೀನಿ ನಾನು, ನೀವು ಒಬ್ಬ BJP ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗೆ ಹೋಗ್ತೀರಿ ಅಂತೇಳಿ. ಅವ್ರ ಬುದ್ಧಿನೂ ಅದೇನೆ. ಸದಾನಂದ ಗೌಡ್ರ ಬುದ್ಧಿನೂ ಹೆಂಗೈತೆ ಅಂದರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವು ಹೇಳಿದ್ದೀವಿ, ನಾವು ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ.
ಅವರೇನು ಗೌಡ್ರು, ಅವರು ಸದಾನಂದ ಗೌಡರು, ಮಂಗಳೂರು ಕಡೆಯವ್ರು ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಸದಾನಂದ ಗೌಡ್ರಿಗೆ ಹೇಳಿದ್ರು ಕೂಡ ಬಂದವ್ರೆ ಅಂತ ಹೇಳಿದ್ರೆ ಅವರು ಕೂಡ ಸಂಸದರ ಥರನೇ ಅವ್ರದ್ದು ಕೂಡ ವರ್ತನೆ ಅಂತ ಹೇಳಿ ಆಗ್ತಾಯಿದೆ. ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ಸದಾನಂದ ಗೌಡ್ರನ್ನ ಇಲ್ಲಿ ಬರಬೇಕಾಗಿತ್ತು. ಈಗ ಸಿ ಎಮ್ ಅವ್ರು ನಾವು ಹೇಳಿದ ತಕ್ಷಣ ಬರಲಿಲ್ವೇ, ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡಲಿಲ್ವಾ? ಆಯಿತು, ಅಲ್ಲಿ ಹೋಗಿ ಇಲ್ಲಿ ಬರಬೇಕಾಯ್ತಲ್ಲ ಸದಾನಂದ ಗೌಡರು. ಈ ಥರದವರಿಂದನೇ ಇವತ್ತು ನಮ್ಮ ಪಾರ್ಟಿ ಹಿಂಗೆ ಹಾಳಾಗಿ ಹೋಗ್ತಾ ಇರೋದು. ಈಗ ಈ ಸತೀಶ್ ಅವರು ನೀವು ಉಚ್ಚಾಟನೆ ಮಾಡಿದ್ದೀರಾ ಸರ್ ಪಕ್ಷ? ಉಚ್ಚಾಟನೆ ಎಲ್ಲ ಅವ್ನ ತಲೆಯಲ್ಲೇ ಇಲ್ಲ, ನಮ್ಮ ತಲೆಯಲ್ಲೇ ಇಲ್ಲ. ನಮ್ಮ ಸ್ಥಳೀಯವಾಗಿ ಉಚ್ಚಾಟನೆ ಮಾಡಾಕಿದ್ವಿ ಅತ್ಲ ಕಡೆಗೆ. ಅಂಥವ್ರನ್ನ ಇಟ್ಕೊಂಡ್ರೆ ಪಕ್ಷ ಉದ್ಧಾರ ಆಗ್ತದೇನ್ರಿ ಅವರು? ಇವತ್ತು ಕಾಂಗ್ರೆಸ್ಗೆ ಹೋಗವ್ರೆ ಅವರು. ಕಾಂಗ್ರೆಸ್ ನೋಡ್ರಿ ಏನು ಮಾಡ್ತಾರೆ ಅಂತೇಳಿ ಅವನು ನಾನೇ ಗೆಲ್ಲಿಸಿ ನಾವೇ ಇದು ಮಾಡೋಂಥವ್ರು ಹಿಂಗೆ ಮಾತಾಡ್ತಾರೆ. ಏನು ಅವ್ನು ಮಾತಾಡೋದು ನೋಡ್ಬೇಕಪ್ಪ. ಅದರಲ್ಲೂ ನಿನ್ನ ಟಿ ವಿಯಲ್ಲಂತೂ ಹಿಡ್ಕೊಂಡೇ ಇರ್ತೀವಿ, ಯಾವಾಗೂ ಮಾತಾಡಿದ್ದು ಆಗ್ತಾನೆ ಇರ್ತೀವಿ ಅಲ್ಲ ಕಡೆ. ನಾನು ಟಿ ವಿನಲ್ಲಿ ಜಾಸ್ತಿ ಮಾತಾಡೋಲ್ಲ, ಇವತ್ತೇ ಮಾತಾಡೋದು. ಮತ್ತು ನಾನು ಯಾವತ್ತೂ ಕೂಡ ತಿರ್ಗಾ ಅವ್ರು ಏನಾದ್ರು ಮಾತಾಡಿದ್ರೆ, ಸಂಸದರು ಮಾತಾಡಿದ್ರೆ ಕೌಂಟರ್ ಕೊಡ್ತೀನಿ. ಈ ಚೋಟ ಪೋಟಕ್ಕೆಲ್ಲ ನಾನು ಉತ್ತರನೇ ಕೊಡಲ್ಲ. ಅಧಿಕೃತವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸತೀಶ್ ಅವರು ಸ್ವತಂತ್ರ ಬಂದಿದೆ ಅಂತೇಳಿ ಯಲಹಂಕಕ್ಕೆ ಇವತ್ತು ಅಧಿಕೃತ ಸ್ವತಂತ್ರ ಬಂದಿದೆ, ಮುಕ್ತಿ ಸಿಕ್ಕಿದೆ. ಏನು ಸ್ವತಂತ್ರ? ಸರ್ವಾಧಿಕಾರದಿಂದ ನಮಗೆ ಮುಕ್ತಿ ಸಿಕ್ಕಿದೆ ಅಂತ. ಅಪ್ಪ ಈಗ ಜನ ಯಾರ ಜೊತೆಯಲ್ಲಿದ್ದರು, ಯಾರು ಮುಕ್ತಿ ಸಿಕ್ಕಿರೋದು? ನಮಗೆ ಅವರಿಂದ ಮುಕ್ತಿ ಸಿಕ್ಕಿದೆ. ಪಕ್ಷ ಸ್ವಚ್ಛವಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ವಚ್ಛಂದವಾಗಿದ್ದೀವಿ. ನಮಗೆ ಸ್ವತಂತ್ರ ಸ್ವಲ್ಪ ಸಿಕ್ಕಿರ್ತಕ್ಕಂಥದ್ದು. ಅಂಥ ಕಾಂಜಿ ಪಿಂಜಿ ಅವ್ರು ಏನಿರ್ತಾರಲ್ಲ ಆ ಥರ ಭಾಳ ಜನ ಕೆಲವರು ಹೋಗ್ತಾರೆ. ಹೋಗೋದಕ್ಕೆ ನಮ್ಮದೇನು ಅಭ್ಯಂತರ, ನಾವೇ ಹೋಗುವಂತ ಇದ್ದೀವಲ್ಲ. ತಿರ್ಗಾ ಕಾಂಗ್ರೆಸ್ ಅವ್ರ ಜೊತೆಲಿ ಕೂತ್ಕೊಂಡು ತಿರ್ಗಾ ಬಿ ಜೆ ಪಿ ಅಂತ ಯಾಕೆ ಹೇಳ್ತೇನೆ ನೀನು? ಹೊರಟ್ಬಿಡು, ನೀನು ಗೆಲ್ಸಿದ್ದೀವಿ, ನಮ್ಮ ಋಣ ಮುಗೀತದ್ಲ ಕಡೆಗೆ. ಅಲ್ಲಿ ಹೋಗಿ ಜನಗಳ ಸೇವೆ ಮಾಡು. ಯಾವುದೇ ಫ್ಲೆಕ್ಸ್ಗಳಲ್ಲಿ 3 ಜನ ಮಾತ್ರ ಇರ್ತಾರೆ, ಶಾಸಕರು, ಧರ್ಮಪತ್ನಿ ಮತ್ತು ಮಗ. ಕುಟುಂಬದ ರಾಜಕಾರಣಕ್ಕೆ ನಾವೇನು ಬಿಟ್ಕೊಟ್ಟು ಈಗ ನಾನು ಅವ್ರ ಮನೆಯವ್ರ ಫೋಟೋ ಹಾಕೋಣಕ್ಕಾಗ್ತದೇನಪ್ಪ? ನಮ್ಮ ಮನೆಯವ್ರ ಫೋಟೋ ನಾನು ಹಾಕೋಣಕ್ಕಾಗ್ತದೆ? ಈಗ ಸೋನಿಯಾ ಗಾಂಧಿದು ಹಾಕ್ತಾರೆ, ಪ್ರಿಯಾಂಕಾ ಗಾಂಧಿದು ಹಾಕ್ತಾರೆ, ರಾಹುಲ್ ಗಾಂಧಿದು ಹಾಕ್ತಾರೆ, ದೇವೇಗೌಡರದ್ದು ಹಾಕ್ತಾರೆ, ಕುಮಾರಸ್ವಾಮಿ ಅವ್ರು ಹಾಕ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಹಾಕ್ತಾರೆ. ಅರ್ಥವಾಯ್ತೇನಪ್ಪ? ನಿಂದು ಹಾಕ್ತೀಯಾ, ನಿಮ್ಮ ಅಣ್ಣಂದು ಹಾಕ್ತೀಯಾ, ನಿನ್ನ ತಮ್ಮಂದು ಹಾಕ್ತೀಯಾ? ಹಾಕಿಲ್ವಲ್ಲಿ ಬಾರಸಂದ್ರದಲ್ಲಿ ಪಾರ್ಟಿಗೆ ನಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾ ಇಲ್ವಾ? ನನ್ನ ಮಗ ಕೆಲಸ ಮಾಡ್ತಾ ಇಲ್ವಾ? ಅವ್ರ ಅಭಿಮಾನದಲ್ಲಿ ಹಾಕಂತಾರೆ. ನಾನೇನು ಹಾಕೋಣಕ್ಕೆ ನಾನು ಐತಾ ಅದ್ಲ ಕಡೆಗೆ. ಬಿಜೆಪಿ ಅವ್ರ ತಾತನ ಮನೆ ಆಸ್ತಿನ ಅಂತ ಹೇಳ್ತಾರೆ. ಇನ್ನು ನನ್ನ ತಾತನ ಮನೆ ಅಂತ ಆಸ್ತಿ ಹೇಳ್ದ ನಾನು? ಅಲ್ಲ, ನಮ್ಮ ಪೂರ್ವಜರ ಆಸ್ತಿನ ಇದಾ? ಸತೀಶ್ ಅವರು ಬಿಡ್ರಿ, ಅವ್ನು ಯಾಕೆ ಹೇಳ್ತೀರಾ? ಅವನು ನೀವು ಬರೀ ಅದನ್ನೇ ಮಾತಾಡ್ತೀರ. ನಾವು ಅವನ್ನ ಹೈಲೈಟ್ ಮಾಡಿಬಿಟ್ಟಿದ್ದೀವಿ ಅದ್ಲ ಕಡೆಗೆ. ಅವನು ಏನೂ ಇಲ್ಲ. ಅರ್ಥವಾಯ್ತೇನಪ್ಪ? ಇವತ್ತಿಂದ ಶುರುವಾಗ್ತದೆ ನಿಜವಾದ ರಾಜಕಾರಣ ಏನು ಅನ್ನೋದು.